ಈ ಮಧ್ಯೆ ಇದೇ ಕೇಸ್ನಲ್ಲಿ 4ನೇ ಕೇಸ್ನಲ್ಲಿ ಪ್ರೀತಮ್ ಗೌಡರು ಆರೋಪಿಯಾಗಿದ್ದಾರೆ. ಪ್ರೀತಮ್ ಗೌಡರು ಕೂಡ ಇದರಲ್ಲಿ ಆರೋಪಿಯನ್ನಾಗಿಸಿ 4ನೇ ಕೇಸನ್ನು ರಿಜಿಸ್ಟರ್ ಮಾಡಿದ್ದಾರೆ. ಪ್ರೀತಮ್ ಗೌಡರ ಆರೋಪ ಏನು? ಪೆನ್ ಡ್ರೈವ್ ಹಂಚಿದ್ದಾರೆ ಅಂತ. ಅವರ ಮೇಲಿನ ಆರೋಪ ಪೆನ್ ಡ್ರೈವ್ ಹಂಚಿದ್ದಾರೆ ಅನ್ನೋ ಆರೋಪ. ರಾಜಕಾರಣದಲ್ಲಿ ಆಸಕ್ತಿ ಇರೋರಿಗೆ ದೇವೇಗೌಡರ ಕುಟುಂಬದ ಜೊತೆಗೆ, ದೇವೇಗೌಡರ ಕುಟುಂಬ ಅನ್ನೋದಿಲ್ಲ, ರೇವಣ್ಣ ಕುಟುಂಬದ ಜೊತೆಗೆ ಪ್ರೀತಮ್ ಗೌಡರ ಆ ಜಿದ್ದಾಜಿದ್ದಿ ಅಂಥದ್ದು ಅನ್ನೋದು ಗೊತ್ತಿರುತ್ತೆ. ಅದು ಏನೇನಾಗಿ ಮೈತ್ರಿ ಮಾಡಿಕೊಂಡು ಇವರಿಗೆ ಧರ್ಮ ಸಂಕಟಕ್ಕೆ ಈಡು ಮಾಡಿಬಿಟ್ರು. ಆದರೂ ಲೋಕಸಭಾ ಚುನಾವಣೆಯಲ್ಲಿ ಅವರು ಹಾಸನಕ್ಕೆ ಕಾಲಿಡಲಿಲ್ಲ, ಹೊರಗಿಂದ ಹೊರಗೆ ಓಡಾಡಿದ್ರು. ಏನು ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಪ್ರಜ್ವಲ್ ಸೋತಿದ್ದು ಆಯಿತು. ರಾಜಕೀಯ ದುರುದ್ದೇಶದಿಂದ ಪ್ರಜ್ವಲ್ ರೇವಣ್ಣ ವಿಡಿಯೋನ ಪ್ರೀತಮ್ ಗೌಡರು ಹಂಚಿದ್ದಾರೆ ಅನ್ನುವ ಆರೋಪ ಹೊರಿಸಿ ಇವರ ಮೇಲೆ FIR ಹಾಕಿದ್ದಾರೆ. 66E ಆಫ್ IT ಆ್ಯಕ್ಟ್, ಯಾವುದೇ ಮಹಿಳೆಯ ಒಪ್ಪಿಗೆ ಇಲ್ಲದೆ ಖಾಸಗಿ ಚಿತ್ರ ಸೆರೆ ಹಿಡಿದು ಉದ್ದೇಶಪೂರ್ವಕವಾಗಿ ಪ್ರಕಟಿಸುವುದು. ಇದಕ್ಕೆ 3 ವರ್ಷಗಳ ತನಕ ಶಿಕ್ಷೆ, 5 ಲಕ್ಷದ ತನಕ ದಂಡ, 2ರಲ್ಲಿ 1 ಅಥವಾ 2 ಕೊಡುವಂಥ ಅವಕಾಶ ಇದೆ. ಪ್ರೀತಮ್ ಗೌಡರು ನನಗೆ ಮಾಹಿತಿ ಇಲ್ಲ, ಮಾಹಿತಿ ತಿಳ್ಕೊಂಡು ಹೇಳ್ತೀನಿ ಅಂದರು. ಕೇಳಿಸ್ಕೊಡಿ. ಒಂದು ವಾರ ಆಗಿದೆ ಕಂಪ್ಲೇಂಟ್, ನಿಮ್ಮ ಹೆಸರಿದೆ. ಗೊತ್ತಿಲ್ಲ, ಈಗ ಚೆಕ್ ಮಾಡ್ತೀನಿ. ಹಾಂ ಸರ್, ಚೆಕ್ ಮಾಡ್ತೀನಿ. ಈಗ ಚಿಕ್ಕದಾಗಿ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ. 100% ರಿವರ್ಟ್ ಮಾಡ್ತೀನಿ. ನಾನು ಇಲ್ಲಿಗೆ ಬರ್ತೀನಿ. ಅಲ್ಲ ಸರ್, ಅಲ್ಲ ಇಲ್ಲಿಗೆ ವಾಪಸ್ ಬಂದು ರಿವರ್ಟ್ ಗೊತ್ತಿಲ್ಲ. ಒಂದು ವಾರ ಆಗಿದೆ ಕಂಪ್ಲೇಂಟ್, ನಿಮ್ಮ ಹೆಸರಿದೆ. ನನಗೆ ಗೊತ್ತಿಲ್ಲ, ಈಗ ಚೆಕ್ ಮಾಡ್ತೀನಿ. ಹಾಂ ಸರ್, ಚೆಕ್ ಮಾಡ್ತೀನಿ. ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ 4ನೇ ಕೇಸ್ ರಿಜಿಸ್ಟರ್ ಆಗಿದೆ. ಸೂರಜ್ ರೇವಣ್ಣ ವಿರುದ್ಧ 2ನೇ ಕೇಸ್ ರಿಜಿಸ್ಟರ್ ಆಗಿದೆ. ಮೊದಲಿಗೆ ಎದ್ನೋ ಬಿದ್ನೋ ಅಂತ ಹೋಗಿ ಸೂರಜ್ ರೇವಣ್ಣರ ವಿರುದ್ಧ ಯಾರೋ ಲೈಂಗಿಕ ದೌರ್ಜನ್ಯದ ಆರೋಪ ಹೊರಿಸ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಿ 5 ಕೋಟಿ ರೂಪಾಯಿ ದುಡ್ಡು ಕೇಳ್ತಾ ಇದ್ದಾರೆ ಅಂತೇನು ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ನಲ್ಲ, ಆ ಪುಣ್ಯಾತ್ಮ ನಾಪತ್ತೆಯಾಗಿದ್ದಾನೆ ಅಂತ ನೆನ್ನೆ ಹೇಳಿದ್ವಿ ನಿಮಗೆ. ನಾಪತ್ತೆ ಆಗಿಬಿಟ್ಟಿದ್ದಾನೆ ಅವನು ಅಂತ. ಅಲ್ಲಿಗೆ ಜೊತೆಗಿದ್ದವರೇ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಅರ್ಥ. ಅದೇ ಮನುಷ್ಯ ಈಗ ಬಂದು ನನ್ನ ಮೇಲೆ ಸೂರಜ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಎಸಗಿದ್ರು ಅಂತ ಕಂಪ್ಲೇಂಟು. ನನ್ನ ಮೇಲೇ ಲೈಂಗಿಕ ದೌರ್ಜನ್ಯ ಎಸಗಿದ್ರು, 3 ವರ್ಷದಿಂದಲೂ ನನ್ನ ಮೇಲೆ ಈತ ಲೈಂಗಿಕ ದೌರ್ಜನ್ಯ ಎಸಗುತ್ತಿದ್ದಾನೆ ಅಂತ ಕಂಪ್ಲೇಂಟು. 2ನೆಯ ದೂರಿದು ಹೊಳೆ ನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ. ಇದು ಧಾರಾವಾಹಿ ರೂಪದಲ್ಲಿ ಬರ್ತಾ ಹೋಗುತ್ತೆ ಅನ್ಸುತ್ತೆ ನನಗೆ, ಧಾರಾವಾಹಿ ರೂಪದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.